ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸ್ ಯೂಶುವಲ್ ಇದು ನ್ಯೂ ಇಯರ್ ವ್ಲಾಗ್ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಇದು ನಮ್ಮ 2025ರ ಮೊದಲನೇ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹಾಗೆ ಇನ್ನು ಟೈಮ್ ಇನ್ನು ಅರ್ಧ ಗಂಟೆ ಇದೆ, 12 ಗಂಟೆಗೆ. ಸೊ ಅದಕ್ಕೆ ಏನಾದರೂ ಮಾತುಕತೆ ಆಡುವ ಅಂತ ಬಂದಿದ್ದೀವಿ. ಬೆಸ್ಟ್ ನ್ಯೂ ಇಯರ್ ಯಾವುದಂತ ಸೆಲೆಬ್ರೇಷನ್ ಬಗ್ಗೆ ಹೇಳೋಣ ಇವಾಗ. ಏನೋ ಇಯರ್ ವೈಸ್ ನೋಡೋಕೋದ್ರೆ ಎಲ್ಲ ಇಯರು ಗುಡ್ಡೆ, ಬಟ್ ಸೆಲೆಬ್ರೇಷನ್ ವೈಸ್ ನೋಡೋಕೋದ್ರೆ 2023 ಆಡಿದಂಥ ಸೆಲೆಬ್ರೇಷನ್ ನನಗೆ ತುಂಬಾ ಇಷ್ಟ ಆಗಿತ್ತು. ಏನಕ್ಕೆ ನಾನು ಮದುವೆ ಆಗಿ ಅವಾಗ ತಾನೇ ಈ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಹೊಸದಾಗಿ. ಆವಾಗ ನ್ಯೂ ಇಯರ್ ಬಂದಿತ್ತು, ಎಲ್ಲರೂ ಸಖತ್ತಾಗಿ ಮಜಾ ಮಾಡಿದ್ವಿ. ಏನಂದರೆ ಹೇಳಿದ್ರೆ ಲ್ಯಾಗ್ ಆಗುತ್ತಾ, ಹೇಳ್ಬೇಕಾ? 23 ನ್ಯೂ ಇಯರ್ ಸಖತ್ತಾಗಿತ್ತು ಸೆಲೆಬ್ರೇಷನು. ಏನಂದರೆ ನಮ್ಮದು ಪ್ಲಾನ್ ಏನಿತ್ತಂದರೆ ನೈಟು ಮಿಡ್ನೈಟ್ 12 ಗಂಟೆ ತನಕ ಹೆಂಗೆ ಟೈಮ್ ಪಾಸ್ ಮಾಡಬೇಕಂದ್ರೆ ಹಾರರ್ ಮೂವಿ ಹಾಕಿರಬೇಕು. ಹಾರರ್ ಮೂವಿನ ರೂಮಲ್ಲಿ ಲೈಟ್ ಗೀಟ್ ಎಲ್ಲ ಆಫ್ ಹೋಗ್ಬಿಟ್ಟು ನಾವುಗಳೇನಿದ್ರು 4 ಜನ ನೀವು ನೋಡಿರ್ತೀರೋ ನಮ್ಮ ಗ್ಯಾಂಗು. ಗೇಮ್ಸ್ ಫನ್ ಅಂತ ಬ್ಲಾಗ್ ಇದೆ, ಅದು ಯಾರು ನೋಡಿ ನಾವು 4 ಜನ ನೋಡು ನಾನು ಇಲ್ಲಿ ಮಾತಾಡ್ತಾ ಇದ್ರೆ ನಮ್ಮ ಮಗಳು ಏನು ಮಾಡ್ತಿದ್ದಾಳೆ ತೋರಿಸ್ತಿದ್ದೀವಿ ನೋಡ್ರಿ. ಅವಳದೇ ಆದಂಥ ಒಂದು ಲೋಕದಲ್ಲಿ ಓಡಾಡ್ತಿದ್ದಾಳೆ. ಕುಕ್ಕರ್ ನುಂಗ್ಬಿಟ್ಟಿಯಾ ಬಿಸಾಕ ಕಡೆ ಬೇದ್ಲು. ನೈಟು ಹಾರರ್ ಮೂವಿ ನೋಡುವ ಅಂತ ಪ್ಲಾನ್ ಇತ್ತು. 12 ಗಂಟೆ ತನಕ. 12 ಗಂಟೆ ಮೇಲೆ ಕೇಕ್ ಕಟ್ ಮಾಡ್ಬೇಕಲ್ಲ, ಅಲ್ಲಿ ತನಕ ಟೈಮ್ ಪಾಸ್ಗೋಸ್ಕರ ರೂಮಲ್ಲಿ ಫುಲ್ ಎಲ್ಲ ಲೈಟೆಲ್ಲ ಆಫ್ ಹೋಗ್ಬಿಟ್ಟು ಎಲ್ಲ ರೂಮಲ್ಲಿ ಸಿಸ್ಟಮಲ್ಲಿ 6 - 5 = 2 ಅನ್ನೋ ಮೂವಿನ ಹಾಕ್ಬಿಟ್ಟು ಫುಲ್ ನೋಡ್ತಿದ್ವಿ ಕುತ್ಕೊಂಡು. ಹಾರರ್ ಮೂವಿ ನೋಡ್ರಿ. ಅವಳು ಲಾಗ್ ಮಾಡಕ್ ಬಿಡ್ತಾ ಇಲ್ಲ, ಅವಳೇ ಮಾಡ್ತಾಳೆ ಅಂತ ಕಂಟಿನ್ಯೂ ಮಾಡ್ತಾಳೆ ನೋಡ್ರಿ. ನನ್ನ ಬ್ಲಾಗ್ನ ನಮ್ಮ ಮಗಳು ಕಂಟಿನ್ಯೂ ಮಾಡ್ತಿದ್ದಾಳೆ, ಎಲ್ಲರೂ ನೋಡ್ಕೊಳ್ಳಿ. ಏನೇ 2024ರಲ್ಲಿ ಏನೇನು ವಿಶೇಷ ನಡೀತಂತ ನಂದು ರಿಕಾಲ್ ಮಾಡ್ಕೋತಿದ್ದೆ ಅವಾಗಿಂದ. ಅಂಥ ವಿಶೇಷ ಏನಿಲ್ಲ. 2023 ಎಂಡಿಂಗಲ್ಲೇ ನನ್ನ ಮಗಳು ಹುಟ್ಬಿಟ್ಟಿದ್ಲು. ದಟ್ ಈಸ್ ಒಂದು ಒಳ್ಳೆ ವಿಷಯ. 2024 ಫುಲ್ಲು ನನ್ನ ಮಗಳು ನನ್ನ ಜೊತೆಗಿಲ್ಲ, ಅದನ್ನು ಒಳ್ಳೆ ವಿಷಯನೇ. ಬಟ್ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬಾಣಂತನದಲ್ಲೇ ಕಳೆದುಬಿಟ್ಟೆ. ದಟ್ ಈಸ್ ಸೋ ಬ್ಯಾಡ್. ತುಂಬಾ ಏನೋ ಬೋರಿಂಗ್ ಆಗಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಪ್ರೆಗ್ನೆನ್ಸಿಗಿಂತ ಬಾಣಂತನೇ ತುಂಬಾ ಬೋರಿಂಗ್ ಆ್ಯಂಡ್ ತುಂಬಾ ಕಷ್ಟದ ಕೆಲಸ. ನನ್ನ ಪರ್ಸ್ನಲ್ ಒಪಿನಿಯನ್. ಮಿಕ್ಕಿದವ್ರಿಗೇನೋ ನನಗೂ ಗೊತ್ತಿಲ್ಲ. ಹಾಯ್ ಆ್ಯಂಡ್ ನಮ್ಮ ದಿಲೀಪ್, ನಮ್ಮ ಬರ್ಡೇ ಎಲ್ಲ ನೋಡಿದ್ರಲ್ಲ, 3-4 ಜನ ವಿಶ್ ಮಾಡಿದ್ರು. ದಿಲೀಪ, ಎಲ್ಲರೂ ಥ್ಯಾಂಕ್ ಯು ಹೇಳ್ಬಿಡು. ಇವಾಗ 3 ನಿಮಿಷ ಇದೆ, ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ಕೇಕ್ ಕಟ್ಟಿಂಗ್ಗೆ. ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಮ್ಮ ಪುಟಾಣಿ ಕೇಕ್ ಹಿಂಗಿದೆ. ನಮ್ಮ 4 ಜನಕ್ಕೆ ಸಾಕು ಅನ್ಸುತ್ತೆ ಇಷ್ಟು ಕೇಕ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನನ್ನ ಬ್ಲಾಗ್ ಮಾಡ್ತೀರಾ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಮ್ಮ ಶಿಕ್ಷಣ ಮಿಸ್ ಮಾಡ್ಕೊತಿದ್ರೆ ಪಾಸ್ಕೊಂಡಿದ್ದಾಳೆ, ಅವಳನ್ನ ಎತ್ಕೊಂಡು ಜೋರಾಗಿ ಹೇಳ್ತಾನೆ. ಸೊ ನಾವೇ ಹ್ಯಾಪಿ ನ್ಯೂ ಇಯರ್ ಮಾಡುವ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಹರ್ಷ. ಥ್ಯಾಂಕ್ ಯು. ಪುರುಷ ಪಾಚ್ಕೊಂಡಿದ್ದಾಳೆ, ಅವಳೊಬ್ಬ ಬೆಳಗ್ಗೆ ಕನ್ಸುತ್ತೆ. ಸ್ಮಾಲ್ ಕೇಕ್ ತೊಗೊಂಡು ಬಂದಿದ್ವಿ, 4 ಜನ ಅಲ್ವಾ, ಅಷ್ಟು ಅದಕ್ಕೋಸ್ಕರ. ಯಾಕೆ ಇಷ್ಟದ ಬೆಳೆದಿದ್ದೀರಾ? ಇವರೆಲ್ಲ ಇಷ್ಟದ ಬೆಳ್ಬಿಡೋದು. ನಮ್ಮ ಕ್ಯಾಮ್ರಾ ಹಿಡಿಯೋಕೆ ಕಷ್ಟ ಆಗೋದು, ನಾವು ಇಲ್ಲಿ ಓಡೋಗ್ಬೇಕು. ಕೇಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಮಲಿಗೊಳಗಿಂತ ಮುಂಚೆ 1 ರೌಂಡ್ ಕೇರಮ್ ಬೋರ್ಡ್ ಆಡ್ಬಿಟ್ಟು ಮಲ್ಕೋಬೇಕು. ಏನಕ್ಕಂದರೆ ಏನೋ ಆಚೆ ಕಡೆ ಎಲ್ಲ ಜಾಸ್ತಿ ಸೆಲೆಬ್ರೇಷನ್ ನಡೀತಿದೆ, ಪಟಾಕಿ ಹೊಡಿಯೋದು ಏನೇನೋ, ಆ ಸೌಂಡಿಗೆ ನಿದ್ದೆ ಅಂತೂ ಬರಲ್ಲ. ಸೊ ನಾವು ಸ್ವಲ್ಪ ಎಂಜಾಯ್ ಮಾಡುವ ಅಂತ ಕೇರಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರು ವಿನ್ ಆಗ್ತಾರೆ ಅಂತ ಲಾಸ್ಟ್ ಹೇಳ್ತೀವಿ. ಯಾರು
ಹೆವಿ ಪ್ಲೇ ಇರುತ್ತೆ. ಹೆವಿ ಪ್ಲೇಯರ್ ಯಾರು? ನಾನು ಅಪ್ಡೇಟ್ ಕೊಡ್ತೀನಿ ಯಾರು ವಿನ್ ಆದ್ರು ಅಂತ ಫ್ರೆಂಡ್ಸ್. ಮಗುಕ್ಕೆಲ್ಲ ಹೊಡಿತವ್ರೆ ಇಲ್ಲಿ ಪಾನ್ ಗುಡಿ ಅಂದರೆ. ಇನ್ನೂ ಯಾರು ಒಬ್ಬರು ಕೂಡ ಎಲಿಮಿನೇಟ್ ಆಗಿಲ್ಲ. ಬಟ್ ನನಗೆ ನೋಡುವ ಫಸ್ಟ್ ರೌಂಡಲ್ಲಿ ಯಾರು ಪಾಪರ್ ಆಗ್ತಾರೆ ಅಂತ. 1 ಗಂಟೆಗೆ ಮೊದಲನೇ ಪಾಪರ್ ಔಟ್ ಆಗಿದ್ದಾರೆ ನಮ್ಮ ದಿಲೀಪ್ ಅವರು. ಆ್ಯಕ್ಚುಲಿ ಇವರು ಇಲ್ಲಾಂದ್ರೆ ನಮ್ಮ ಯಜಮಾನ್ರು ಔಟ್ ಆಗ್ತಾರೆ ಅಂದ್ಕೊಂಡಿದ್ದು. ಬಟ್ ದಿಲೀಪ್ ಅವ್ರು ಪಾಪರ್ ಆಗಿದ್ದಾರೆ. ಎಷ್ಟರಲ್ಲಿ ಪಾಪರ್ ಹೆಂಗಿತ್ತು ದಿಲೀಪ್ ಅವರೇ? 2ನೇ ರೌಂಡಲ್ಲಿ ನಮ್ಮ ಯಜಮಾನ್ರು ಔಟ್ ಆಗಿದ್ದಾರೆ. ಇನ್ನು ನಾವಿಬ್ರು ಟಾಪ್ 2 ಅಲ್ಲಿ ಉಳ್ಕೊಂಡಿದ್ದೀವಿ. ನಾವಿಬ್ರಲ್ಲಿ ಯಾರು ವಿನ್ ಆಗ್ತೀವಿ ಅಂತ ಹೇಳ್ತೀನಿ. ಒಂದು ಹೊಡೆದ್ರೆ ನೀವು ವಾವ್ ಹೋಗುತ್ತೆ ಹೋಗುತ್ತೆ ಹೋಗೋಣ. ನಾನೇ ವಿನ್ ಆಗಿದ್ದೀನಿ. ನಮ್ಮ ಹರ್ಷ ಅವರು 2nd ಪ್ಲೇಸಲ್ಲಿ ಬಂದಿದ್ದಾರೆ. ಆ್ಯಂಡ್ ನಮ್ಮ ಯಜಮಾನ್ರು 3ನೇ ಪ್ಲೇಸು, ದಿಲೀಪ 4th ಪ್ಲೇಸು, ಲಾಸ್ಟ್ ಪ್ಲೇಸು. ನಾನೇ ಟಾಪರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವ್ರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನೀವೇನೇನು ಅಂದ್ಕೊಂಡಿದ್ರೆ ಎಲ್ಲ ಸಕ್ಸಸ್ ಆಗಲಿ. 2025 ಅಲ್ಲಿ ಯಾರ್ಯಾರು ಏನೇನು ರೆಸಲ್ಯೂಷನ್ ಹಾಕೊಂಡಿದ್ದೀರಾ ಎಲ್ಲ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ನನ್ನ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್.